ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಯಾವ ಸೀಸನು? ಮಾವಿನ ಹಣ್ಣಿನ ಸೀಸನ್ ಅಲ್ವಾ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಮಾವಿನ ಹಣ್ಣಿನ ಸಾಂಬಾರ್ ಮಾಡ್ತಾ ಇದ್ದೀವಿ. ಈ ಸೀಸನ್ ಅಲ್ಲಿ ತಿಂದಿಲ್ಲ ಅಂದ್ರೆ ಮತ್ತೆ ತಿನ್ನಕ್ಕಾಗುತ್ತಾ? ಹಾಗಾಗಿ ಒಂದ್ಸರಿ ತಿಂದ್ಬಿಟ್ರೆ ಸಮಾಧಾನ ಅನ್ಸುತ್ತೆ. ಅದನ್ನ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ನೀವು ಕೂಡ ಮಾಡ್ಕೊಂತೀನಿ, ಸೂಪರ್ ಆಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಈ ಸಾಂಬಾರ್ ಮಾಡೋದಕ್ಕೆ ಫಸ್ಟು ಹಣ್ಣಿದೆ ಅಲ್ವಾ, ಅದು ಯಾವ ಥರ ಇರಬೇಕು? ನಾಟಿ ಹಣ್ಣಾಗಿರಬೇಕು. ಗುಂಜಿರೋಂಥ ಹಣ್ಣು ಆಗ್ಬಿಟ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಬರೋಣ ಬನ್ನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಸಾಸಿವೆ ಯಾವುದನ್ನು ಹುರಿದಿಲ್ಲ, ಹಸಿ ಸಾಸಿವೆನೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ, ಖಾರದ ಪುಡಿ. ಇಷ್ಟನ್ನೇ, ಜಾಸ್ತಿ ಇನ್ನೇನು ಹಾಕೋದು ಬೇಡ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅದಕ್ಕೆ ನೀರು ಹಾಕೋಬಹುದು. ನಿಮಗೆ ಜಾಸ್ತಿ ಮಾವಿನ ಹಣ್ಣಿನ ಸಾಂಬಾರು ಬೇಕಾದರೆ ಇದೇ ಐಟಮ್ಸ್ನ ಜಾಸ್ತಿನೇ ಹಾಕೋಬಹುದು. ನಾವು ಈ ಥರ ಸ್ವಲ್ಪ ಹಣ್ಣಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರನ ಹಾಕೊಂಡಿದ್ದೀವಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕೊಂಡು ಅದಕ್ಕೆ ರುಬ್ಬಿರುವಂಥ ಖಾರನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೊಂಡು ಉಪ್ಪು ಹಾಕೊತಾ ಇದ್ದೀವಿ. ಇದಕ್ಕೆ ಮೇನ್ ಆಗಿ ಬೆಲ್ಲ ಹಾಕಬೇಕು. ಸ್ವೀಟ್ ಆಗಿರೋದ್ರಿಂದ ಬೆಲ್ಲನ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕುಟ್ಟಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಯಾವ ಥರ ಟೇಸ್ಟ್, ರುಚಿ ಹೇಗೆ ಬೇಕೋ ಸ್ವೀಟಿಗೆ ತಕ್ಕಂಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಮಾವಿನ ಹಣ್ಣನ್ನು ಚೆನ್ನಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ನೀಟಾಗಿ ನೋಡಿಬಿಟ್ಟು ಈ ಥರ ಇಟ್ಕೊಂಡಿರಿ. ಸಿಪ್ಪೆ ಎಲ್ಲ ಹಾಕಬಾರ್ದು, ಜಸ್ಟ್ ಹಣ್ಣು ಮಾತ್ರನೇ ಹಾಕಬೇಕು. ಇದು ಕುದಿಸೋ ಹಾಗಿಲ್ಲ. ಸಾಂಬಾರು ಒಗ್ಗರಣೆ ಹಾಕಿಟ್ಕೊಬಿಟ್ರೆ ಮುಗೀತು. ಹಸಿ ಖಾರಕ್ಕೆ ನಾವು ಬೆಲ್ಲನೂ ಉಪ್ಪು ಹಾಕಿಟ್ಕೊಂಡಿದ್ದೀವಲ್ಲ, ಅದು ಟೇಸ್ಟ್ ನೋಡಿಕೊಂಡು ಸುಳ್ದಿಟ್ಟಿರುವಂಥ ಮಾವಿನ ಹಣ್ಣನ್ನ ಹಾಕಿಬಿಟ್ರೆ ಸಾಂಬಾರು ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಸರಿ ಬೇಕಾದರೆ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕೋಬಹುದು, ಬೆಲ್ಲ ಕಡಿಮೆ ಆದರೆ ಬೆಲ್ಲ ಹಾಕೋಬಹುದು. ನಾವು ಎರಡನೇ ಸರಿ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲನ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸಾಂಬಾರಂತೂ ಸೂಪರ್ ಆಗಿತ್ತು ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಮಾವಿನ ಹಣ್ಣಿನ ಸೀಸನಲ್ಲಿ ಒಂದ್ಸರಿನಾದರೂ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ತುಂಬ ಜನ ಅಂತೂ ಡೈಲಿ ಮಾಡಿಟ್ಕೊಂಡಿರ್ತಾರೆ. ಊಟದ ಜೊತೆ ಒಂದು ಬೌಲಲ್ಲಿ ಈ ಥರ ಹಾಕ್ಕೊಂಡು ಸೇಬ್ಕೊಂಡು ತಿಂತಾ ಇದ್ರೆ ಅದೇನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ಈ ಥರ ಮಾಡೋದು ಗೊತ್ತಿರಲಿಲ್ಲ. ನಾನು ಇವತ್ತು ಈ ಸರಿ ಊರಿಗೆ ಬಂದಿರೋದ್ರಿಂದ ನಮ್ಮಮ್ಮ ಮಾಡ್ತಾಯಿದ್ರು, ಹಾಗಾಗಿ ನೋಡಿಬಿಟ್ಟು ಒಂದು ವಿಡಿಯೋ ಮಾಡಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ ಟೇಸ್ಟು. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಹಾಗೆ ನಮ್ಮ ಬ್ಲಾಗ್ ಕೂಡ ಅವಾಗವಾಗ ನನ್ನ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮರೀದೆ ಈ ಸೀಸನಲ್ಲಿ ಮಾವಿನ ಹಣ್ಣಿನ ಸಾಂಬಾರು ಮಾಡ್ಕೊಂಡು ತಿನ್ನಿ ಗಾಯ್ಸ್. Welcome to my YouTube channel.